ಎಸ್, ಚಿನ್ನ 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 ನಿಜವಾಗ್ಲೂ ಚಿನ್ನದ ರೇಟಿನಲ್ಲಿ ಇವಾಗ ಮಹಾ ಕ್ರಾಂತಿ ಆಗ್ತಾ ಇದೆ ಅಂತ ಹೇಳ್ಬಹುದು. ಇವತ್ತು ಅಂತ ಚಿನ್ನದ ರೇಟನ್ನು ನಾವು ತಿಳಿದುಕೊಳ್ಳೋಣ. ನಿಜವಾಗ್ಲೂ ಇವಾಗ ನೋಡಿ, ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ಮನೆಯ ಹೆಣ್ಣು ಮಕ್ಕಳಿಗೆ ಚಿನ್ನದ ಮೇಲೆ ಫುಲ್ಲು ಒಲವಾಗಿರುತ್ತೆ. ಇನ್ನೊಂದು ಕಡೆ ನಿಜವಾಗ್ಲೂ ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ ನೋಡಿ, ಶೇರ್ ಮಾರ್ಕೆಟ್ನಲ್ಲಿ ಅವರು ಕೂಡ ಆ್ಯಕ್ಚುಲಿ ಚಿನ್ನದ ಕಡೆ ಗಮನವನ್ನು ಕೊಡ್ತಾ ಇರ್ತಾರೆ. ಎಸ್, ಅಂತ ಒಂದು ಚಿನ್ನದ ರೇಟನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ನೋಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಶೇರ್ ಮಾರ್ಕೆಟ್ನಲ್ಲಿ ಚಿನ್ನಕ್ಕೆ ಯಾಕೆ ಹೂಡಿಕೆ ಮಾಡ್ತಾರೆ ಅಂದರೆ, ಆ್ಯಕ್ಚುಲಿ ಇವಾಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರತಕ್ಕಂಥ ಟೈಮ್ನಲ್ಲಿ ಚಿನ್ನ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದೆ. ಹಾಗಾಗಿ ಚಿನ್ನಕ್ಕೋಸ್ಕರ ಹೂಡಿಕೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರಿಗೂ ಕೂಡ ಚಿನ್ನದ ರೇಟು, ಇವತ್ತಿನ ಚಿನ್ನದ ರೇಟು ಏನಾಗಿದೆ ಅಂತ ತಿಳಿಸ್ಬಿಡೋಣ. ಎಸ್, ಆಮೇಲೆ ನಮ್ಮ ಮಹಿಳೆಯರು, ನಿಜವಾಗ್ಲೂ ಮಹಿಳೆಯರಿಗೆ ಇವತ್ತಿನ ದಿನಗಳು ಯಾವ ರೀತಿಯಾಗಿದೆ ಅಂತಂದರೆ, ಅಕ್ಷಯ ತೃತೀಯ ಅಂದ್ರೇ ನಿಜವಾಗ್ಲೂ ಹಬ್ಬದ ವಾತಾವರಣ ಇರತಕ್ಕಂಥದ್ದು. ಎಸ್, ಜುವೆಲರ್ಸ್ ಅಂಗಡಿಗಳಿಗೆ ನಿಜವಾಗ್ಲೂ ಹೋದರೆ ಯಪ್ಪ 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 ಏನು ಜನ ತುಂಬಿರ್ತಾರೆ ಚಿನ್ನವನ್ನು ತೆಗೆದುಕೊಳ್ಳೋಕ್ಕೆ ಅಂತಂದರೆ. ನಿಜವಾಗ್ಲೂ ಅಂಥವ್ರಿಗೂ ಇವತ್ತು ಚಿನ್ನದ ರೇಟು ಏನಾಗಿದೆ, ಮಹಾ ಕ್ರಾಂತಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಚಿನ್ನದ ರೇಟು. ಅಂಥ ಒಂದು ಚಿನ್ನದ ರೇಟನ್ನು ಇವತ್ತು ತಿಳ್ಕೊಬರೋಣ ನೋಡಿ. ಸಿಲ್ವರು, ಯಾಕೆಂತಂದರೆ ಚಿನ್ನದ ಜೊತೆಗೆ ಸಿಲ್ವರ್ನು ಕೂಡ ತುಂಬ ಅಂದರೆ ತುಂಬ ಮಹಿಳೆಯರು ತೆಗೆದುಕೊಳ್ತಾರೆ. ಸಿಲ್ವರು ಇರಲಪ್ಪ, ನಮಗೆ ಬೆಳ್ಳಿನೂ ಬೇಕಿದೆ, ಒಂದು ಸ್ವಲ್ಪ ಬೆಳ್ಳಿನೂ ಕೊಟ್ಬಿಡಿ ಅಂತ ಅಂಗಡಿಲಿ ಹೇಳ್ತಾರೆ, ಆಯಿತಾ. ಆಮೇಲೆ ಇನ್ನೇನಪ್ಪ ಅಂದರೆ, ಶೇರ್ ಮಾರ್ಕೆಟ್ನಲ್ಲಿ ಚಿನ್ನಕ್ಕೆ ಹೂಡಿಕೆ ಮಾಡೋರು, ಚಿನ್ನ ಜೊತೆಗೆ ಬೆಳ್ಳಿನೂ ಬೆಳೀತಾ ಇದೆ, ಅದನ್ನೂ ಒಂದಷ್ಟು ಹಾಕ್ಬಿಡೋಣ ಶೇರ್ ಮಾರ್ಕೆಟ್ನಲ್ಲಿ ಅಂತ ಅದನ್ನು ಕೂಡ ನೋಡ್ತಾ ಇರ್ತಾರೆ ನೋಡಿ. ಇವತ್ತು ಬೆಳ್ಳಿಯ ರೇಟು ಏನಾಗಿದೆ ಅಂತ ನೋಡೋದಾದರೆ, ಆ್ಯಕ್ಚುಲಿ 2,70,000 ಬೆಳ್ಳಿಯ ರೇಟು ಇದು ಗುರು. 1 kgಗೆ 2,70,000. ನೆನ್ನೆ ಮೊನ್ನೆ ಎಲ್ಲ 2,55,000 ಆಗಿತ್ತು. ಒಂದೇ ದಿನ 15,000. ನೋಡಿದ್ರಲ್ಲ, ಅಕ್ಷಯ ತೃತೀಯ ಬರ್ತಾ ಇದೆ ಅಂತ ಅಂದರೆ ಆ್ಯಕ್ಚುಲಿ ಬರೀ ಚಿನ್ನ ಅಲ್ಲ, ಜೊತೆಗೆ ಬೆಳ್ಳಿನೂ ಕೂಡ ಬಂಪರ್ ಆಫರನ್ನು ಕೊಟ್ಬಿಟ್ಟಿದೆ. ಯಪ್ಪ, ನಿಜವಾಗ್ಲೂ ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬೋದು. ಬೆಳ್ಳಿಗೆ ಹೂಡಿಕೆ ಮಾಡಿದವರು ನಿಜವಾಗ್ಲೂ ಒಳ್ಳೆಯ ಲಾಭವನ್ನು ಗಳಿಸಿದ್ದಾರೆ. ಚಿನ್ನಕ್ಕೆ ಹೂಡಿಕೆ ಮಾಡಿದವರು ಏನಾಗಿದ್ದಾರೆ ಅಂತ ನೀವು ಕೇಳ್ಬೋದು. ಬನ್ನಿ ಇವಾಗ ಚಿನ್ನದ ರೇಟನ್ನು ತಿಳಿದುಕೊಳ್ಳೋಣ ನೋಡಿ. ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ 22 ಕ್ಯಾರೆಟ್ ಚಿನ್ನವನ್ನು ತೆಗೆದುಕೊಳ್ಳೋಕೆ ಒಂದು ಪ್ರಯತ್ನವನ್ನು ಪಡ್ತೀವಿ. ಇಲ್ಲಾಂದರೆ 24 ಕ್ಯಾರೆಟು ಅಥವಾ 18 ಕ್ಯಾರೆಟು ಈ ಒಂದು ಚಿನ್ನವನ್ನು ಕೂಡ ತೆಗೆದುಕೊಳ್ಳೋಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಒಂದು ಕಡೆ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಏನಾಗುತ್ತೋ ಏನೋ, ಈ ಯುದ್ಧ ನಡೀತಾ ಇರೋದ್ರಿಂದ ಚಿನ್ನ ಬಿದ್ದೋಗ್ಬಿಡುತ್ತಾ ಅಥವಾ ಬೆಳ್ಳಿ ಬಿದ್ದೋಗ್ಬಿಡುತ್ತಾ, ತಗೋಬೇಕಾ ತಗೋಬಾರ್ದಾ, ಎಲ್ಲ ಪ್ರಶ್ನೆಗಳು ಕೂಡ ಇರ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಬನ್ನಿ ಇವಾಗ ಚಿನ್ನದ ರೇಟು ಏನಾಗಿದೆ ತಿಳ್ಕೊಬರೋಣ. ಎಸ್, ಇವಾಗ ತೆಗೆದುಕೊಳ್ಳಿ. ಚಿನ್ನದ ರೇಟು 24 ಕ್ಯಾರೆಟ್ದು ಆ್ಯಕ್ಚುಲಿ 15,535 ರೂಪಾಯಿ ಆಗಿದೆ. ಯಪ್ಪ 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 ಯಪ್ಪ, ಮಹಾ ಕ್ರಾಂತಿ ಅಂತ ಹೇಳ್ಬೋದು ಚಿನ್ನದಲ್ಲಿ. ನಿಜವಾಗ್ಲೂ ಸತತವಾಗಿ ಏರಿಕೆಯನ್ನು ಕಾಣ್ತಾ ಇದೆ ಚಿನ್ನ. ಇನ್ನು 22 ಕ್ಯಾರೆಟ್ ಹೇಳುವಂಥದ್ದು ನಾನು ಮಾಡ್ತೀನಿ. ಆದರೆ 24 ಕ್ಯಾರೆಟಲ್ಲಿ ನಿಜವಾಗ್ಲೂ ಇವತ್ತು 142 ರೂಪಾಯಿ, 1 ಗ್ರಾಮ್ಗೆ 142 ರೂಪಾಯಿ ಜಾಸ್ತಿ ಆಗಿರತಕ್ಕಂಥದ್ದು. 1 ಗ್ರಾಮ್ಗೆ 15,535 ರೂಪಾಯಿ ಆಗಿರ್ತಕ್ಕಂಥದ್ದು. ಅದೇ ನೀವು 10 ಗ್ರಾಮ್ ಚಿನ್ನವನ್ನು ತೆಗೆದುಕೊಂಡ್ರೆ 1,55,350 ರೂಪಾಯಿ ಇವತ್ತು ಆಗುತ್ತೆ 24 ಕ್ಯಾರೆಟ್ ಚಿನ್ನದ್ದು. ಇವಾಗ 22 ಕ್ಯಾರೆಟ್ದು ಕೂಡ ತಿಳ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಜನ ತುದಿಗಾಲಲ್ಲಿ ನಿಂತಿರ್ತಾರೆ. ನಿಜವಾಗ್ಲೂ ಇದು ಮಹಾ ಕ್ರಾಂತಿ ರೀತಿ. ಆ್ಯಕ್ಚುಲಿ ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ಚಿನ್ನ ನಿಜವಾಗ್ಲೂ ಲಕ ಅಂತ ಹೊಳಿತಾ ಇದೆ. ಬನ್ನಿ 22 ಕ್ಯಾರೆಟ್ದು ಇವತ್ತು ಏನಿದೆ ಚಿನ್ನ ಅಂತ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ನೋಡಿ, 3-4 ದಿವಸದಿಂದ 13,000 ಚಿಲ್ಲರೆ ಇತ್ತು, ಇವತ್ತು 14,000 ಚಿಲ್ಲರೆ ಆಗಿದೆ. 14,240 ರೂಪಾಯಿ ಆಗಿದೆ. ಎಸ್, 1 ಗ್ರಾಮ್ಗೆ 22 ಕ್ಯಾರೆಟ್ದು 130 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಯಪ್ಪ 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 ಯಪ್ಪ, ನಿಜವಾಗ್ಲೂ ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗ್ತೈತೆ ಚಿನ್ನದಲ್ಲಿ. ಎಸ್, ಇನ್ನು 18 ಕ್ಯಾರೆಟ್ದು ಕೂಡ ರೇಟ್ ತಿಳಿಸಿ ಅಂತ ತುಂಬ ಜನ ಹೇಳ್ತಾ ಇರ್ತೀರ. ಎಸ್, ಇವತ್ತು 18 ಕ್ಯಾರೆಟ್ದು ನೋಡಿ ಆ್ಯಕ್ಚುಲಿ 11,651 ರೂಪಾಯಿ ಆಗಿದೆ. ಇದು ಕೂಡ 1 ಗ್ರಾಮ್ಗೆ 106 ರೂಪಾಯಿ ಜಾಸ್ತಿ ಆಗಿರತಕ್ಕಂಥದ್ದು. 18 ಗ್ರಾಮ್ದು ಕೂಡ 106 ರೂಪಾಯಿ ಜಾಸ್ತಿ ಆಗಿರತಕ್ಕಂಥದ್ದು. ಎಸ್, ನಿಜವಾಗ್ಲೂ ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ತುಂಬ ಜನ ಕೇಳ್ತೀರಾ, ರೇಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ದಯವಿಟ್ಟು ಹೇಳ್ಬಿಡಿ ಅಂತ ಕೇಳ್ತಾ ಇರ್ತೀರಾ. ಎಸ್, ಡೌಟ್
ಡೌಟೇ ಬೇಡ, ಅಕ್ಷಯ ತೃತೀಯ ಬರ್ತಾ ಇದೆ ಅಂದ್ರೆ ಚಿನ್ನ ಆಲ್ಮೋಸ್ಟ್ ಮೇಲ್ಗಡೆಗೆ ಹೋಗುತ್ತೆ. ಎಸ್, ಹಾಗಾಗಿ ನೀವು ಅಕ್ಷಯ ತೃತೀಯ ದಿನನೇ ಚಿನ್ನನ ತಗೋಬೇಕು ಒಳ್ಳೆ ದಿನ ಅಂತ ಅನ್ಕೊಂಡಿದ್ರೆ, ದುಡ್ಡೇನಾದ್ರು ಜಾಸ್ತಿ ಇಟ್ಟಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮೆ ಇದ್ರಲ್ಲಿ ತಗೋಬೋಣ ಅನ್ನೋಗಿದ್ರೆ ಇವತ್ತೇ ಹೋಗಿ ಚಿನ್ನವನ್ನ ತೆಗೆದುಕೊಬಿಡಿ ಆಯ್ತಾ. ಯಾಕೆಂದ್ರೆ ಅಕ್ಷಯ ತೃತೀಯ ದಿನ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಏರಿಕೆಯನ್ನ ಕಂಡೇ ಕಾಣುತ್ತೆ. ಯಾಕೆ ಅಂತಂದ್ರೆ ಎಲ್ಲ ಕಡೆ ಚಿನ್ನ ಚಿನ್ನ ಅಂತ ಹೋಗಿ ಅಂಗಡಿಗಳಲ್ಲಿ ಎಲ್ಲ ಅಂಗಡಿಗಳು ಕೂಡ ಮುತ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಚಿನ್ನ ಅವತ್ತು ದೊಡ್ಡ ಬೇಡಿಕೆಯಲ್ಲೇ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಎಸ್, ಆಮೇಲೆ ನಿಮಗೆ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಆಮೇಲೆ ಎಸ್, ಚಿನ್ನದ ಬಗ್ಗೆ ಇನ್ನೂ ಒಳ್ಳೊಳ್ಳೆ ಅಭಿಪ್ರಾಯಗಳು ಮತ್ತು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ನಾನು ಚಿನ್ನದ ಬಗ್ಗೆ ತರ್ತಾ ಇರ್ತೀನಿ. ಎಸ್, ನಿಮಗೆ ಈ ಮಾಹಿತಿಗಳು ಬೇಕಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನನ್ನ ಚಾನಲ್ಗೆ, ಹಾಗೆ ಒಂದು ಲೈಕನ್ನು ಕೊಡಿ. ನಮಸ್ಕಾರ.